2024-25ನೇ ಸಾಲಿನ 50-54 ಜಿಲ್ಲಾ ಮುಖ್ಯ ರಸ್ತೆ ಸೇತುವೆ ಸುಧಾರಣೆ ಅಡಿ ಕುಮಟಾ ತಾಲೂಕಿನ ಕಲ್ವಾ ಗ್ರಾಮ ಪಂಚಾಯತ್ ದೇವಗುಂಡಿ ಹೋಗುವಲ್ಲಿ ಕಾಲುಸಂಕ ನಿರ್ಮಾಣ ಕಾಮಗಾರಿಗೆ ಅಂದಾಜು ಮೊತ್ತ 50 ಲಕ್ಷ ಅನುದಾನ ಒದಗಿಸಿ ಶಾಸಕ ದಿನಕರ್ ಶೆಟ್ಟಿಯವರು ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್, ಉಪಾಧ್ಯಕ್ಷರಾದ ಕಮಲಾ ಗಾವಡಿ, ಸದಸ್ಯರು ಮಂಜುಳಾ ಮುಕ್ರಿ, ಗೌರೀಶ್ ಕುಬಾಲ್, ಮಹಾದೇವಿ ಮುಕ್ರಿ, ಪೂರ್ಣಿಮಾ ಮೊಮ್ಮಾಯಿ, ಪ್ರಮುಖರಾದ ನಾಗೇಶ್ ನಾಯ್ಕ್ ಕಲ್ಬಾಗ್, ಶಿವಪ್ಪ ಪಟಗಾರ್, ಜೈವಿಠಲ್ ಕುಬಾಲ್, ಪಿಡಬ್ಲ್ಯೂಡಿ ಅಧಿಕಾರಿಗಳಾದ ಸೋಮನಾಥ್ ಭಂಡಾರಿ, ಎನ್ಪಿ ನಾಯ್ಕ್, ಪಿಡಿಒ ಪ್ರಜ್ಞಾ ಉಪಸ್ಥಿತರಿದ್ದರು. ನಮಸ್ಕಾರ. ಕಲ್ಬಾಗ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಗುಂಡಿ ಬ್ರಿಡ್ಜು ನೆರೆಹಾವಳಿ ಮತ್ತು ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಕುಸಿದಿತ್ತು. ಸುಮಾರು 50 ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಈ ಒಂದು ಸೇತುವೆ ಚಿಕ್ಕ ಸೇತುವೆ ಆಗಿತ್ತು. ಸ್ಥಳೀಯರೆಲ್ಲ ಬಂದು ನನ್ನ ಹತ್ರ ಮನವಿ ಮಾಡಿದರು. ತಕ್ಷಣ ಸ್ಥಳ ಪರಿಶೀಲನೆಯನ್ನು ಮಾಡಿ ನಮ್ಮ ಪಿಡಬ್ಲ್ಯೂಡಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಹತ್ರ ವಿನಂತಿ ಮಾಡಿದೆ. ಅವರು ತಕ್ಷಣವೇ ಈ ಸೇತುವೆಗೆ ಸುಮಾರು 50 ಲಕ್ಷ ರೂಪಾಯಿ ಹಣವನ್ನು ಮಂಜೂರಿ ಮಾಡಿಕೊಟ್ಟಿದ್ರು. ಟೆಂಡರ್ ಆಗಿ ಬಾಕಿ ಪ್ರಕ್ರಿಯೆ ಮುಗಿಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು. ಈಗ ಇವತ್ತು ಅದಕ್ಕೆ ಮುಹೂರ್ತ ಒದಗಿ ಬಂದಿದೆ ಮತ್ತು ಗುತ್ತಿಗೆದಾರರು ಕೃಷ್ಣ ಗೌಡರು ಭಾಳಷ್ಟು ಕಡೆ ಸೇತುವೆಯನ್ನು ನಿರ್ಮಾಣ ಒಳ್ಳೆ ರೀತಿಯಿಂದ ಮಾಡಿದಂಥವ್ರು ಇದ್ದಾರೆ. ಹೀಗಾಗಿ ಈ ಸೇತುವೆನೂ ಅವರು ಗುಣಮಟ್ಟದ ಕಾಮಗಾರಿ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಅದ್ರ ಜೊತೆಗೆ ನಮ್ಮ ಲೋಕೋಪಯೋಗಿ ಇಲಾಖೆ ಮುಖ್ಯಸ್ಥರು MP ನಾಯಕರು ಮತ್ತು ನಮ್ಮ ಸೋಮನಾಥ್ ಮತ್ತು ಅವ್ರದ್ದು ತಂಡ ಏನಿದೆ ಎಲ್ಲ ಕಡೆ ಒಳ್ಳೆ ಕಾಮಗಾರಿ ಮಾಡಿಸ್ಕೊಂಡಿದ್ದಾರೆ. ಈ ಕಾಮಗಾರಿನೂ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇದರ ಜೊತೆಗೆ ಬಗ್ಗೋಣ ಕುಮಟಾ ನಗರದ ಸೇತುವೆ 30 ಗುಂಡಿ ಅದಕ್ಕೂ 2,75 ಲಕ್ಷ ರೂಪಾಯಿಯನ್ನು 275 ಲಕ್ಷ ಅಂದರೆ 2,75 ಲಕ್ಷ ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೂ ಕೊಟ್ಟಿದ್ದಾರೆ. ಅಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ತೇವೆ ಮತ್ತು 2 ಕಡೆ ರಸ್ತೆ ನಿರ್ಮಾಣ ಮತ್ತು ಗಟಾರಲ್ಲ ಅದೆಲ್ಲ ನಿರ್ಮಾಣ ಮಾಡಿಕೊಡುವಂಥ ಕೆಲಸನೂ ಮಾಡ್ತಾರೆ. ಬಹುಶಃ ಇನ್ನೊಂದು 15 ದಿವಸದಲ್ಲಿ ಟೆಂಡರ್ ಅಲ್ಲ 15 ಅಥವಾ 20 ದಿವಸದಲ್ಲಿ ಟೆಂಡರ್ ಮುಕ್ತಾಯ ಆಗ್ತದೆ. ಅದರ ನಂತರ ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೇವೆ. ಗುಣಮಟ್ಟದ ಕಾಮಗಾರಿ ಆಗೋದ್ರ ಬಗ್ಗೆ ಇಲಾಖೆಯವರು ಪ್ರಾಮಾಣಿಕವಾದಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತು ನಮ್ಮ ಗ್ರಾಮ ಪಂಚಾಯತದ ಅಧ್ಯಕ್ಷರು ಸದಸ್ಯರು ಎಲ್ಲ ಇದ್ದಾರೆ. ಅವರೆಲ್ಲರ ಸಹಕಾರದೊಂದಿಗೆ ಈ ಒಂದು ಚಿಕ್ಕ ಸೇತುವೆ ನಿರ್ಮಾಣ ಮಾಡುವಂಥ ಕೆಲಸ ನಾವು ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ.